ಹಾಯ್ ಸ್ನೇಹಿತರೆ, SPUK ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ವಿಷಯ ಏನಪ್ಪಾ ಅಂದರೆ, ಅಪ್ಪಿತಪ್ಪಿ ನೀವು ಕ್ಯಾಸ್ಟ್ ಇನ್ಕಮ್ ವಾಸಸ್ಥಳ ಏನೇ ಆಗಲಿ ಹಾಕಿದಾದ್ಮೇಲೆ ಈ ಮೆಸೇಜ್ಗಳನ್ನು ನಿಮ್ಗೆ ಬರೋ ಮೆಸೇಜ್ನ ಡಿಲೀಟ್ ಮಾಡಿದರೆ ನಿಮಗೆ ಇನ್ಕಮ್ ಕ್ಯಾಸ್ಟ್ ಆಗಲಿ ವಾಸಸ್ಥಳ ಆಗಲಿ ಸರ್ಟಿಫಿಕೇಟ್ ಆಗಲಿ ಡೌನ್ಲೋಡ್ ಮಾಡಲು ಸಾಧ್ಯವಾಗಲ್ಲ. ಸೊ ಹಾಗಾಗಿ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ರೂವಲ್ ಆದ ಬಳಿಕ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಯಾವ ಥರ ಇರುತ್ತೆ, ಹೇಗಿರುತ್ತೆ, ಆ ಮೆಸೇಜ್ನ ಡಿಲೀಟ್ ಮಾಡಿದರೆ ಏನಾಗುತ್ತೆ, ಡಿಲೀಟ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಸೊ ನೀವು ಅಪ್ಪಿತಪ್ಪಿ ಡಿಲೀಟ್ ಮಾಡಿದರೆ ಏನಾಗುತ್ತೆ ಮುಂದೆ ಅಂತ ಈ ಒಂದು ಪೂರ್ತಿ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಜೊತೆಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೈ ಮಾಡಿದ ಮೇಲೆ ನೀವು ಆಫೀಸ್ಗೆ ಹೋಗದೆ ಮನೆಯಲ್ಲಿ ಕುಳಿತು ಡೌನ್ಲೋಡ್ ಮಾಡ್ಕೋಬಹುದು. ಅದು ಆ ಮೆಸೇಜ್ ಮುಖಾಂತರ ಹೇಗೆ ಮಾಡುವುದು ಅಂತೇಳಿ ನಾನು ತೋರಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ಮೊದಲು ತಲುಪುತ್ತದೆ. ಬನ್ನಿ ಇವಾಗ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ. ನೋಡಿ, ಇವಾಗ ನಾಡ ಕಚೇರಿಯಲ್ಲಿ ನೀವು ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಹಾಕಿರ್ತೀರಿ. ನಾ ಹಿಂದಿನ ವಿಡಿಯೋದಲ್ಲಿ ಒಂದು ತೋರಿಸಿಕೊಟ್ಟಿದ್ದೇನೆ ಯಾವ ತರ ಅಪ್ಲಿಕೇಶನ್ ಹಾಕುವುದು, ಪೂರ್ತಿ ಡೀಟೇಲ್ಸ್ ಆಗಿ ನಿಮಗೆ ಅಪ್ಲಿಕೇಶನ್ಸ್ ಪ್ರೊಸೆಸ್ ಯಾವ ತರ ಇದೆ, ಎಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು ಪೂರ್ತಿನ ತೋರಿಸಿದ್ದೀನಿ. ಆ ಒಂದು ವಿಡಿಯೋ ನಿಮಗೆ ತಲುಪಿಲ್ಲ ಅಂದರೆ ಐಕಾನಲ್ಲಿ ಕೊಟ್ಟಿರ್ತೀನಿ, ನಾನು ಇಲ್ಲಿ ಲಾಸ್ಟ್ ಎಂಡಿಗೆ ಕೊಟ್ಟಿರ್ತೀನಿ. ಫಸ್ಟ್ ಅದನ್ನು ನೋಡ್ಕೊಂಡು ತಿರ್ಗಾ ಈ ಒಂದು ವಿಡಿಯೋನ ನೋಡಿ. ಇವಾಗ ನನಗೊಂದು ಮೆಸೇಜ್ ಬಂದಿದೆ. ಕ್ಯಾಸ್ಟ್ ಅಪ್ಲಿಕೇಶನ್ ಹಾಕಿದ್ದೆ ನಾನು. ಹಾಕಿದಾದ್ಮೇಲೆ ಕ್ಯಾಸ್ಟ್ ಇನ್ಕಮ್ ಅಪ್ರೂವಲ್ ಆಗಿಂದ ಒಂದು ಮೆಸೇಜ್ ಬಂದಿದೆ. ಮೆಸೇಜ್ ಏನಪ್ಪಾ ಅಂದರೆ, ಅರ್ಜಿ ಅನುಮೋದಿಸಿದೆ, ಅಪ್ಲಿಕೇಶನ್ ಅಪ್ರೂವ್ಡ್, ಪ್ರಮಾಣ ಪತ್ರ ಸಂಖ್ಯೆ ಸರ್ಟಿಫಿಕೇಟ್ ಅಂತ ಬಂದಿದೆ. ಪ್ರಮಾಣ ಪತ್ರ ಸಂಖ್ಯೆ ಅಥವಾ ಸರ್ಟಿಫಿಕೇಟ್ ನಂಬರ್ ಅಂತ ಬಂದಿದೆ. ಕೆಳಗಡೆ ನಿಮ್ಮ ಸರ್ಟಿಫಿಕೇಟ್ ನಂಬರ್ ಇರುತ್ತೆ. ಅದ್ರ ಕೆಳಗಡೆ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅಂತೇಳಿ ಇರುತ್ತೆ. ಆ ಕೆಳಗಡೆ ಲಿಂಕ್ ಕೊಟ್ಟಿರ್ತಾರೆ. ಆ ಲಿಂಕ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಆ ಲಿಂಕ್ನ ನೀವು ಕ್ಲಿಕ್ ಮಾಡಿಕೊಂಡು ವೆಬ್ಸೈಟ್ ಅಲ್ಲಿ ಓಪನ್ ಆಗುತ್ತೆ. ಕ್ಲಿಕ್ ಮಾಡಿದ ನಂತರ ವೆಬ್ಸೈಟ್ ಅಲ್ಲಿ ಓಪನ್ ಆಗುತ್ತೆ. ನಾನು ನಿಮ್ಗೆ ಇವಾಗ ತೋರಿಸ್ತೇನೆ ಡೀಟೇಲ್ಸ್ ಆಗಿ. ನೋಡಿ, ಇವಾಗ ಲಿಂಕ್ ಈ ತರ ಬಂದಿದೆ, ನನಗೆ ಮೆಸೇಜ್ ಬಂದಿದೆ. ಇವಾಗ ಮೆಸೇಜ್ನ ಓಪನ್ ಮಾಡಿ ಲಿಂಕ್ನ ಕ್ಲಿಕ್ ಮಾಡ್ತೀನಿ. ತರ ಓಪನ್ ಆದಾಗ RD ನಂಬರ್ ಆಟೋಮೆಟಿಕಲಿ ಬಂದಿರುತ್ತೆ. RD ನಂಬರ್ ಆಟೋಮೆಟಿಕಲಿ ಬಂದಿರುತ್ತೆ. ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಯಾವ್ದು ಕೊಟ್ಟಿರಲ್ಲ ಅಲ್ಲಿ ಆ ನಂಬರ್ನ ಹಾಕೊಬೇಕಾಗತ್ತೆ. ಮೊಬೈಲ್ ನಂಬರ್ ಹಾಕೊಂಡು ಕೆಳಗಡೆ ಕ್ಯಾಪ್ಚನ ಕೊಟ್ಟು ಸೆಂಡ್ OTP ಅಂತ ಕೊಡಬೇಕಾಗತ್ತೆ. ಕ್ಯಾಪ್ಚನ ಕರೆಕ್ಟಾಗಿ ಎಂಟ್ರಿ ಮಾಡಿದಾದ್ಮೇಲೆ ಸೆಂಡ್ OTP ಕೊಟ್ರೆ ಈ ತರ ಬರುತ್ತೆ. OTP ಆ ನಂಬರಿಗೆ ಹೋಗುತ್ತೆ, ಮೊಬೈಲ್ ನಂಬರಿಗೆ ಒಂದು OTP ಹೋಗುತ್ತೆ. ಬಂತು ನೋಡಿ, ನನಗೆ OTP ಬಂತು. OTPನ ರೀಎಂಟ್ರ್ ಮಾಡಿ, ಕಾಪಿ ಮಾಡಿ ಇಲ್ಲಿ ಕೆಳಗಡೆ ಪೇಸ್ಟ್ ಮಾಡಿ. OTP ಪೇಸ್ಟ್ ಮಾಡಿದಾದ್ಮೇಲೆ ವೆರಿಫೈ OTP ಅಂತ ಕೊಡಿ. ಈ ತರ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಓಪನ್ ಮಾಡಿದಾದ್ರೆ ನೀವು ಮೊಬೈಲ್ನಲ್ಲಿ ಮಾಡ್ಬೋದು. ಈ ಮೆಸೇಜ್ನ ವಾಟ್ಸಪ್ಪಲ್ಲಿ ಹಾಕೊಂಡು ಸಿಸ್ಟಮಲ್ಲಿ ಕೂಡ ಮಾಡ್ಕೊಬೋದು. ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಬಂತು. ಈ ತರ ಲಿಂಕ್ ಓಪನ್ ಆಯ್ತು. ಲಿಂಕ್ನ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಆಲ್ವೇಸ್ ಪಾಪಪ್ ಬ್ಲಾಕ್ಡ್ ಆಗಿರುತ್ತೆ. ಅದನ್ನು ಆಲ್ವೇಸ್ ಅಲೋ ಅಂತ ಕೊಟ್ಟು ಓಪನ್ ಆಗುತ್ತೆ. ಓಪನ್ ಮಾಡಿದಾದ್ಮೇಲೆ ನಿಮಗೆ PDF ಅಲ್ಲಿ ಡೌನ್ಲೋಡ್ ಆಗಿರುತ್ತೆ. PDF ಡೌನ್ಲೋಡ್ ಆಗಿ PDF ಅಲ್ಲಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆಗುತ್ತೆ ನಿಮಗೆ PDF ಅಲ್ಲಿ. ಈ ರೀತಿ ನೀವು ಡೌನ್ಲೋಡ್ನ ಮಾಡ್ಕೋಬಹುದು. ಇಲ್ಲಿ ಯಾವ ಕಚೇರಿಗೆ ಅಲೆದಾಡದೆ ಮನೆಯಲ್ಲಿ ಕುಂತು ಅಪ್ಲಿಕೇಶನ್ನ ಮನೆಯಲ್ಲೇ ಹಾಕಿ 2 ದಿವಸ ಆದಮೇಲೆ ನಿಮ್ಮ ಮೊಬೈಲ್ಗೆ OTP ಬರುತ್ತೆ, ಅಪ್ರೂವಲ್ ಆಗಿ ಮೆಸೇಜ್ನ ಬರುತ್ತೆ. ಆ ಮೆಸೇಜ್ ಮುಖಾಂತರ ನೀವು ಅಪ್ಲಿಕೇಶನ್ನ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಬೋದು ಸ್ನೇಹಿತರೆ. ಈ ರೀತಿಯಾಗಿ ಇವಾಗ ಎಲ್ಲ ಡಿಜಿಟಲ್ ಡಾಕ್ಯುಮೆಂಟ್ಸ್ ಮಾಡಿದಾರಂದ ಡಿಜಿಟಲೀಕರಣ ಆಗಿರುವುದರಿಂದ ಎಲ್ಲ ಡಿಜಿಟಲ್ ಆಗಿ ಆನ್ಲೈನಲ್ಲೇ ಆಗುತ್ತೆ. ಯಾವುದು ಆಫ್ಲೈನ್ ಇಲ್ಲ, ಯಾವುದು ಕೂಡ ಡಾಕ್ಯುಮೆಂಟ್ಸ್ ಕೊಡಬೇಕಾಗಿಲ್ಲ.
ಜಸ್ಟ್ ಆನ್ಲೈನಲ್ಲಿ ಅಪ್ಲೈ ಮಾಡಿದರೆ ಸಾಕು. ಅಪ್ಲೈ ಮಾಡಿದಾದ 2 ದಿವಸ ಆದಮೇಲೆ ನಿಮಗೆ ಈ ಥರ ಮೆಸೇಜ್ ಬರುತ್ತೆ. ಮೆಸೇಜ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ, ಅವರಿಗೊಂದು ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ